ಮತ್ತು KATನಲ್ಲಿ ಈ ಕಾನೂನಿಗೆ ತಡೆಯಾಜ್ಞೆ ಬಂದಿರತಕ್ಕಂಥ ಹಿನ್ನೆಲೆಯಲ್ಲಿ ಮತ್ತೆ 3% STಗೆ 15% SCಗೆ ಮಾಡೋದರಿಂದ ಇವತ್ತು ಭಾಳ ದೊಡ್ಡ ಅನ್ಯಾಯ ಆಗಿದೆ. ಇನ್ಫ್ಯಾಕ್ಟ್ ನಾನು ಹಿಂದೇನೂ ಸಹ ಈ ಕಾನೂನು ಬಂದಂಥ ಸಂದರ್ಭ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿಗಳಾಗಿದ್ದಾಗ ಅವರಿಗೆ ಹೇಳಿದ್ರೆ ಸೊ ಇದನ್ನು 9th ಶೆಡ್ಯೂಲ್ಗೆ ಸೇರಿಸುವಂಥ ದೃಷ್ಟಿಯಿಂದ ಸಂವಿಧಾನದ 9th ಶೆಡ್ಯೂಲ್ಗೆ ಸೇರಿಸುವಂಥ ದೃಷ್ಟಿಯಿಂದ ಸೊ ಇದನ್ನು ಕ್ರಮ ಜರುಗಿಸಬೇಕು ಅಂತೇಳಿ ಮೊನ್ನೆನೂ ನಾನು ಸಿದ್ದರಾಮಯ್ಯವ್ರಿಗೆ ಹೇಳಿದಾಗ ಇಲ್ಲೇ ಬೆಳಗಾಂ ಸೆಕ್ಷನಲ್ಲಿ ಒಂದು ರೆಸೊಲ್ಯೂಷನ್ 9th ಶೆಡ್ಯೂಲ್ಗೆ ಸೇರಿಸಬೇಕು. ಆದರೆ ಅನ್ಫಾರ್ಚುನೇಟ್ಲಿ ತಿಂಗಳ ಕಳೆದರೂ ಸಹ 9th ಶೆಡ್ಯೂಲ್ಗೆ ಸೇರಿಸದೇ ಇರೋದ್ರಿಂದ ಸೊ ನಮ್ಮ SC ST ಮತ್ತು OBC ವರ್ಗಕ್ಕೆ ತುಂಬಲಾರ್ದ ನಷ್ಟ ಆಗ್ತಾಯಿದೆ. ಹಾಗಾಗಿ 9th ಶೆಡ್ಯೂಲ್ಗೆ ಸೇರಿಸುವಂಥ ದೃಷ್ಟಿಯಿಂದ ಆಲ್ ಪಾರ್ಟಿ ಮೀಟಿಂಗ್ ಕರೆದು ಸೊ ಡೆಲ್ಲಿಗೆ ಡೆಲಿಗೇಷನ್ ತೊಗೊಂಡೋಗಿ ಕೇಂದ್ರ ಸರ್ಕಾರದ ಮೇಲೆ ಒತ್ತಾಯ ತರಬೇಕು ಅನ್ನೋಂಥದ್ದು, ಮತ್ತು ಕೇಂದ್ರ ಸರ್ಕಾರನೂ ಸಹ ಇದನ್ನು ತೀವ್ರತರವಾಗಿ ಪರಿಗಣಿಸಿ 9th ಶೆಡ್ಯೂಲ್ಗೆ ಸೇರಿಸಬೇಕು ಅನ್ನೋದು ಒತ್ತಾಯ. ಎರಡನೇದು, ಈ ಭಾಗದಲ್ಲಿ ಭಾಳಷ್ಟು ಜನ ಸುಳ್ಳು ಜಾತಿ ಪ್ರಮಾಣ ಪತ್ರಗಳನ್ನು ತೆಗೆದುಕೊಳ್ತಾ ಇದ್ದಾರೆ ಅನ್ನುವಂಥದ್ದು ಭಾಳ. ರಾಜ್ಯದಲ್ಲಿ ಸುಮಾರು 2.5 ಲಕ್ಷಕ್ಕೂ ಹೆಚ್ಚು ಸುಳ್ಳು ಜಾತಿ ಪ್ರಮಾಣ ಪತ್ರಗಳನ್ನು ತೆಗೆದುಕೊಂಡಿದ್ದಾರೆ. ರಾಜ್ಯ ಸರ್ಕಾರದ ಎಸ್ಪೆಷಲಿ ತಳವಾರ ಅನ್ನುವಂಥದ್ದು ದೊಡ್ಡ ಪರಿವಾರ ಮತ್ತು ತಳವಾರದ ಪರಿವಾರದ್ದೇನೂ ತೊಂದರೆ ಇಲ್ಲ. ಅದೇ ತಳವಾರ ಅನ್ನುವಂಥದ್ದು ಅನೇಕ ಜನ ತಳವಾರರ ಹೆಸರಿನಲ್ಲಿ ಬೇರೆ ಬೇರೆ ವಾಲ್ಮೀಕಿ ಸಮಾಜದವ್ರು ಮಾತ್ರ ತಳವಾರಿಗೆ ರೆಕಮೆಂಡ್ ಆಗಿರುವಂಥದ್ದು. ಸೊ ಅದನ್ನು ಈ ರೀತಿಯ ಅನೇಕರು ಸುಳ್ಳು ಸರ್ಟಿಫಿಕೇಟ್ ತೆಗೆದುಕೊಂಡು ಈ ಒಂದು ಮೀಸಲಾತಿಯ ಲಾಭವನ್ನು ಪಡಿತಾ ಇದ್ದಾರೆ. ಅದನ್ನು ತಡೆಯುವಂಥ ಕ್ರಮ ನಿಮ್ಮ ಜಿಲ್ಲೆಯಲ್ಲೂ ಸಹ ನಡೆಸಬೇಕು ಅನ್ನೋಂಥದ್ದು. ಹಾಗೆ ನಿಮ್ಮ ಜಿಲ್ಲೆಯಲ್ಲಿ ನನ್ನದೇ ವರದಿ ಒಂದಿದೆ. ನಾನು ವಿಧಾನ ಪರಿಷತ್ತಿನ ಸದಸ್ಯನಿದ್ದಂಥ ಸಮಯದಲ್ಲಿ ಈ ಬೋವಿ ಅನ್ನುವಂಥ ಸಮಾಜ, ಎಸ್ಪೆಷಲಿ ಬೆಳಗಾವಿನ ಸಮಸ್ಯೆಯಿಂದನೇ ಆ ಕಮಿಟಿನ 9 ಜನ ಶಾಸಕರು ನನ್ನ ನೇತೃತ್ವದಲ್ಲಿ ಮಾಡಿ ಅದನ್ನು ರಿಪೋರ್ಟ್ ಕೊಡಲಾಗಿದೆ. ದೆರ್ ಇಸ್ ಎ ಡಿಫರೆನ್ಸ್ ಬಿಟ್ವೀನ್ ಬೋವಿ ಆ್ಯಂಡ್ ವಡ್ಡರ್. ಸೊ ಇಲ್ಲೇನಾಗಿದೆ, ನಿಮ್ಮ ಅಧಿಕಾರಿಗಳು ಭಾಳ ಜನ ಬೋವಿಗಳು ಬಂದರೆ ಇವರು ಮೇಣ ಬರುವಂಥವ್ರು, ಪಲ್ಲಕ್ಕಿ ಬರುವಂಥವ್ರು. ಸೊ ಇವ್ರಿಗೂ ಸಹ ವಡ್ರಿಗೆ ಏನೂ ಸಹ ಸಂಬಂಧ ಇಲ್ಲ. ಅವರು ಏನು ಹೇಳಿದ್ದಾರೆ, 1944ರಲ್ಲಿ ದಾವಣಗೆರೆಯಲ್ಲಿ ಒಂದು ಕಾನ್ಫರೆನ್ಸ್ ಕರೆದು ಆ ಕಾನ್ಫರೆನ್ಸಲ್ಲಿ 12 ರೆಸೊಲ್ಯೂಷನ್ ಮಾಡ್ತಾರೆ. 11ನೇ ರೆಸೊಲ್ಯೂಷನ್ಲಿ ಕಲ್ಲೊಡ್ರು, ಮಣ್ಣೊಡ್ರು, ತುಡುಗೊಡ್ರು, ಆ ಒಡ್ರು, ಈ ಒಡ್ರು ಅಂತ ಕರೀತಾರೆ. ನಮ್ಮನ್ನು ಬೋಯಿ ಅಂತ ಕರೀರಿ ಅಂತ. ಸೊ ಮೈಸೂರು ಮಹಾರಾಜರು 46ರಲ್ಲಿ ಒಂದು ಇದನ್ನು ಗೆಜೆಟಿಯರ್ ಮಾಡಿ ಸೊ ಇವ್ರನ್ನ ಇನ್ನು ಮುಂದೆ ಬೋಯಿ ಅಂತ ಹೇಳಿ ಕರಿಬೇಕು ಅಂತ ಹೇಳಿ ಮಾಡಿದ್ದಾರೆ. ಅದನ್ನೆಲ್ಲವನ್ನೂ ನಾನು ರಿಪೋರ್ಟಲ್ಲಿ ಹಾಕಿದೆ. ಈ ಬೋಯಿ ಹೋಗಿ ಬೋವಿ ಆಗಿದ್ದಾರೆ. ಸೊ ಹಾಗಾಗಿ ಅವ್ರಿಗೂ ಸಹ ಕೊಡಿ, ಆದರೆ ಇವರಿಗೆ ತಡೆಯೋದನ್ನು ಅಷ್ಟೊಂದು ಸಮಂಜಸ ಅಲ್ಲ ಅಂತೇಳಿ ರಿಪೋರ್ಟ್ ಕೊಡಲಾಗಿತ್ತು. ಅದರ ಮೇಲೆ ಅನೇಕ ಸರ್ಕಾರದ ಸುತ್ತೋಲೆಗಳು ಹೋಗಿದ್ದಾವೆ. ಆದರೂ ಸಹ ಬೆಳಗಾಮಲ್ಲಿ, ಬಿಜಾಪುರದಲ್ಲಿ, ಬಾಗಲಕೋಟೆಯಲ್ಲಿ, ಸೊ ಧಾರವಾಡದ ಈ ಭಾಗದಲ್ಲಿ ಮತ್ತು ರಾಯಚೂರಿನಲ್ಲಿ ಹೆಚ್ಚು, ಕೊಪ್ಪಳದಲ್ಲಿ ಈ ಭಾಗದಲ್ಲಿ ಹೆಚ್ಚು ಅವರಿಗೂ ಸಹ ತೊಂದರೆ ಆಗ್ತಾಯಿದೆ. ದಯಮಾಡಿ ಈ ಭಾಗದಲ್ಲಿ ಈ ರೀತಿ ನಿಮ್ಮ ಎಲ್ಲ ಸಬಾರ್ಡಿನೇಟ್ಸು, ಮೋರ್ ಪರ್ಟಿಕ್ಯುಲರ್ಲಿ ತಹಸೀಲ್ದಾರ್ಸು ಮತ್ತು ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್, ಮೋರ್ ಪರ್ಟಿಕ್ಯುಲರ್ಲಿ ಕೆಲವು ಕಡೆ ಕೊಡ್ತಾ ಇದ್ದಾರೆ, ಕೆಲವು ಕಡೆ ಕೊಡ್ತಾ ಇಲ್ಲ. ಸೊ ಹಾಗಾಗಿ ಅವರಿಗೆ ಯಾರು ನಿಜವಾಗೂ ಸಹ ಅವ್ರಿಗೇನು SC ಆಗಬೇಕಾದ್ರೆ ಏನು ಸೋಷಿಯಲಿ ಆ್ಯಂಡ್ ಎಜುಕೇಷನಲಿ ಬ್ಯಾಕ್ವರ್ಡ್ ಇರಬೇಕು, ಅನ್ಟಚಬಲ್ ಆರ್ಟಿಕಲ್ 341 ಪ್ರಕಾರ ಇರ್ತಕ್ಕಂಥದ್ದು. ಸೊ ಇವರಿದ್ದಾರೆ, ಹಾಗಾಗಿ ಅವ್ರನ್ನೂ ಸಹ ಪರಿಗಣಿಸಬೇಕು ಮತ್ತು ಅವರಿಗೆ ತೊಂದರೆ ಕೊಡುವಂಥ ಅಧಿಕಾರಿಗಳ ಮೇಲೆ ಕ್ರಮ ಜರುಗಿಸಬೇಕು ಅನ್ನುವಂಥ ಈ ಒತ್ತಾಯವನ್ನು ಮಾಡ್ತಕ್ಕಂಥದಕ್ಕೆ ಬಂದಿದ್ದೇವೆ. ದಯಮಾಡಿ ಇದನ್ನು ರಾಜ್ಯ ಸರ್ಕಾರಕ್ಕೆ ಹಿನ್ನೆಲೆಯಲ್ಲಿ ನಿಮಗೆ ಬಂದಿದೆ. ಸೊ ನೀವೇನಾದರೂ ಜನಪರವಾದಂಥ ಕೆಲಸ ಮಾಡ್ತಾ ಇದ್ದೀರಿ ಅಂತ ಆಗಿದ್ದರೆ ನಮಗೆ ಗೊತ್ತಿಲ್ಲದೆ ಇರೋದನ್ನು ನೀವು ಬರಲೇಬೇಕು ಅನ್ನೋಂಥ ಒತ್ತಡ ಬಂದಿದೆ. ಈಗ ನೀರಿನ ಇಶ್ಯೂ ಅಂತ ಹೇಳಿದರೆ ಹಾಗಾಗಿ ಇಶ್ಯೂ ಇದೆ ಸರ್, ಎಲ್ಲರೂ ಅರ್ಥ ಮಾಡ್ಕೋಬೇಕು. ಇವರೆಲ್ಲರಿಗೂ ನನಗೆ ವೈಯಕ್ತಿಕ ಪರಿಚಯ ಸರ್, ಒಬ್ಬರೊಬ್ಬರಿಗೆ ಎಲ್ಲರ ಜೊತೆ ನಿಂತ್ಕೊಂಡು ನಾನು ಇವರೆಲ್ಲರ ಜೊತೆ ಕೆಲಸ ಮಾಡ್ತೀನಿ. ಹೌದು ಸರ್, ಪಾಯಿಂಟ್ ಅದಲ್ಲ ಸರ್. such a big personality, you should also be very calm. There will be thousands of things. It's the biggest district in that state. Sir,